ತರ ದ್ವಾರ ಕಾಯೋದನ್ನ ಬಿಟ್ಬಿಟ್ಟು ಅಕ್ಕಪಕ್ಕ ಬಂದು ನಿಂತ್ಕೊಂಡಿದ್ರಲ್ಲ, ಏನ್ರಪ್ಪ ಸಮಾಚಾರ? ಲಕ್ಷ್ಮೀನಾರಾಯಣನ ದರ್ಶನ ಮಾಡಕ್ ಬಂದ್ವಿ. ಇಲ್ಲಿ ಬರೀ ನಾರಾಯಣ ಇದ್ದಾನೆ, ಲಕ್ಷ್ಮಿ ಇಲ್ಲ ಕಣ್ರಪ್ಪ. ಕೈಯಲ್ಲೇ ಲಕ್ಷ್ಮಿ ಇಟ್ಕೊಂಡು ಇಲ್ಲ ಅಂದ್ರೆ ಲಕ್ವ ಹೊಡೆದು ಬಿಡುತ್ತೆ. ಮುಚ್ಚದೆ ಬಾಯಿ. ಒಂದು ತಿಂಗಳಿಗಾಗ ಅಷ್ಟು ದುಡ್ಡನ್ನ ಎತ್ತಿಟ್ಟಿದ್ದೆ, ಆದ್ರೆ 15 ದಿನಕ್ಕೆ ಖತಮ್ ಆಗಿ ಕೂತಿದೆ. ಇನ್ನು 15 ದಿನ ಯಾಗಪ್ಪ ತಳ್ಳೋದಂತ ನಾನು ಯೋಚನೆ ಮಾಡ್ತಾ ಇದ್ರೆ ಇವ್ರಾಗ್ಲೇ ದುಡ್ಡು ಕೇಳೋದಕ್ಕೆ ಅಂತ ಬಂದ್ಬಿಟ್ರು. ನಿಮ್ಮ ಜನಕ್ಕೆ ಸ್ವಲ್ಪನಾದ್ರೂ ನಾಚಿಕೆ ಅಂತ ಆಗಲ್ವೇನ್ರ? ನಾಚಿಕೆ ಹಂಗದೇನ್ ಬಾವ? ಬಿಡ್ರ ನಮ್ ಕೆಲಸ ನಾವು ಮಾಡ್ಕೊತೀವಿ. ಗಾಂಧೀಜಿ ನಾವು ಓದ್ಕೊಂಡಿದ್ವಿ, ನೀವೇನ್ ಸಹಾಯ ಮಾಡೋದು ನಮಗೆ? ಗುಡ್ ಮಾರ್ನಿಂಗ್ ಬಾಸ್. ಯಾವಾಗ ಗುಡ್ ಮಾರ್ನಿಂಗ್ ಕಣವ. ಅದು ಮರಿಯಾ ಮೈ ಡಾರ್ಲಿಂಗ್, ಕೈ ಮುಗಿದು ಕೇಳ್ತೀನಿ, ಇದು 1 ತಿಂಗಳು ದಯವಿಟ್ಟು ಸಂಬಳ ಅಂತ ಕೇಳ್ಬೇಡ. ಯಾಕೆಂದ್ರೆ ನನ್ನ ಹತ್ರ ದುಡ್ಡು ಇಲ್ಲ ಕಣವ. ಕೈಯಲ್ಲಿ ದುಡ್ಡು ಇಟ್ಕೊಂಡಿಲ್ಲ ಅಂತಿರಲ್ಲ. ಈಗ ಇಟ್ಕೊಳವ, ನೀನು ಕೈಯಲ್ಲಿ ಇಟ್ಕೊ. ಈಗಿದೆ ನೋಡು ನಿನ್ಗೊಂದು ಪಾಠ. ಅದು ಮರಿಯಾ ಮೈ ಡಾರ್ಲಿಂಗ್, ದುಡ್ಡು ಕೈನಲ್ಲಿದೆ ಅಂತ ಮಾತ್ರಕ್ಕೆ ಆ ದುಡ್ಡು ನಿಂತಾಗ್ಬಿಟ್ಟು ಹಾಗೆ ಈ ದುಡ್ಡು ನನ್ನ ಕೈನಲ್ಲಿದೆ, ಆದ್ರೆ ಈ ದುಡ್ಡು ನಂದಲ್ಲ, ಬೇರೆ ಇನ್ಯಾರಿಗೂ ನಾನು ಕೊಡಬೇಕು. ಅವ್ರಿಗೆ ನಾನು ಎಷ್ಟು ಕೊಡಬೇಕು ಅಷ್ಟಕ್ಕೆ ತಿರ್ಗಾ ಮುಗ ಎಣಿಸಿದ್ರು 200 ರೂಪಾಯಿ ಕಮ್ಮಿ. ಹುಡುಗ್ರ ಒಂದ್ ಸ್ವಲ್ಪ ನಿಮ್ ಜೇಬನ್ ತಡಕಾಡ್ಬಿಟ್ಟು ನೋಡ್ರಪ್ಪ, ಒಂದ್ 200 ಇದ್ರೆ ಸಾಲ ಕೊಟ್ಟಿಲ್ಲ. ಪಾಂಡ್ರಂಗ, ಆಂಜನೇಯನೇ ಹಗ್ಗ ತಿನ್ಬೇಕಾದ್ರೆ ಪೂಜಾರಪ್ಪಂಗೆ ಶಾವ್ಗೆ ಚಿಂತೆ ಅಂತೆ. ನಮ್ಮ ಹತ್ರ ದುಡ್ಡು ಕೇಳ್ತಾರೆ. ಅದೆಲ್ಲ ಬಿಟ್ಟಾಕಿ. ಅವತ್ತು ನಾವು ಒಬ್ರಿಗೆ ಸೈಟ್ ತೋರಿಸಿದ್ವಲ್ಲ, ತೋರಿಸಿದ್ವಲ್ಲ, ಅದೇ ಮೂಲ ನರಸಿಂಹ ಜನಾಂಗ ವೈಭವರು ಅವ್ರಿಗೆ ಸೈಟ್ ಬೇಡವಂತೆ, ಅಡ್ವಾನ್ಸ್ ಬೇಕಂತೆ. ಎಲ್ಲಿದೆ ಅಡ್ವಾನ್ಸ್? ಎಲ್ಲ ನುಂಗಿ ನೀರು ಕುಡ್ದಾಯ್ತು. ಅದಕ್ಕೆ 1 ವಾರ ಟೈಮ್ ತಗೊಂಡ್ ಬಂದಿದ್ದೀನಿ ಬಾಸ್. ನೀನು 1 ವಾರ ಟೈಮ್ ತಗೊಂಡ್ರೆ ಅಷ್ಟೇ, 1 ತಿಂಗಳು ಟೈಮ್ ತಗೊಂಡ್ರು ಅಷ್ಟೇ. ನನ್ನ ಕೈಲಿ ಒಂಚಕ್ಕಾಗಲ್ಲ. ಅವನಾಗ ಅವ್ನು ಯಾವತ್ತಾನ ಫೋನ್ ಮಾಡ್ತಾನಲ್ಲ, ಬಾಸ್ ಹೇಳಿದ್ರು ಕೊಡಕ್ಕಾಗಲ್ವಂತೆ ಅಂತ ಹೇಳ್ಬಿಡು. ಬಾಬಾ ನಮ್ಮ ಹತ್ರ ವಾಪಸ್ ಯಾವಾಗ ಬರೋದು? ಏನಕ್ಕಪ್ಪ, ಏನಕ್ಕೆ ರಜೆ ಬಿಡ್ತೀಯ ನೀನು? ಏನ್ ಬಾಬಾ, ಈ ಹಣ ಹೂಡಿದ ನಮ್ಗೆ ಪ್ಯಾಕೆಟ್ ಮನೆ ಕೊಡದೆ ಮರ್ತು ಬಿಟ್ಟಿದ್ರ ನೀವು? ಹೌದಲ್ರ ಉಡಾಳ್ರ. ಈಗ ಒಂದು ಕೆಲಸ ಮಾಡ್ರ, ಇದು 1 ತಿಂಗಳ ಮಟ್ಟಿಗೆ ಈ ಮನೆ ಇಟ್ಕೊಳ್ಳೋದಕ್ಕಿಂತ ಟೈಲರ್ ಏನ್ ನಿಮ್ಗೆ ಪಾಕೆಟ್ ಒಂದು ಕೊಟ್ಟಿದ್ದಾನಲ್ಲ, ಅವನ ಕತ್ತರಿಸ್ಬಿಟ್ಟು ಯಾವ್ದನ್ನ ಟಿಪ್ಪಿನಲ್ಲಿ ಸಾಕು. ಲೇ ಬಿಟ್ಲಾ, ನೀನ್ ಹೋಗಿರೋ, ನಾನು ಪಾಂಡ್ರಂಗನ ಹತ್ರ ದುಡ್ಡು ಇಸ್ಕೊಂಡ್ ಬರ್ತೀನಿ. ನಿನಗೂ ಅದನ್ನೇ ಹೇಳ್ತಾ ಇದ್ದೀನಿ ಕಣ. ಏನು ಗಡ್ಡಕ್ಕೆ ಅಂತ ಯಾವಾರು ಸಪ್ರೇಟ್ ಆಗಿ ಸಿಗಕ್ಕ? ಲೇ ನನಗೆ ಗಡ್ಡನೇ ಇಲ್ವಲ್ಲ. ತಲೆ ಮೇಲೆ ಅಲ್ಪ ಸ್ವಲ್ಪ ಕೂದಿದ್ದಾವ್ ತಾನೆ, ಅವು ಇರಬಾರ್ದು. ಹಂಗ್ ಹೊಡೆದ್ ಬಿಡ್ತೀನಿ, ಸುಮ್ಮನೆ ಹೋಗೋ. ಗುಡ್ ಮಾರ್ನಿಂಗ್. ನೀವಾ? ನಾಳೆ ಬರ್ರಿ. ನಾಳೆ ಬರಕ್ಕೆ ನಾನೇನ್ ಬೆಗ್ಗರ? ನೀವು ಬೆಗ್ಗರಲ್ಲ ಕಣ್ರೆ, ನನ್ನ ಪಾಲಿನ ಬರ್ಗರು. ಆದ್ರೆ ಇವತ್ತಿನ ತನಕ ತಿನ್ನೋದಕ್ಕೆ ಬಿಟ್ಟಿಲ್ಲ. ಡೋಂಟ್ ಟಾಕ್ ರಬೇಶ್. ನಿನ್ನೆ ನಾನು ನಿಮ್ಮ ಹತ್ರ 3000 ಕೊಡಿ ಅಂತ ಕೇಳಿದ್ದೆ, ನೀವು ಮರ್ತು ಹೋಗಿದ್ದೀರಾ? ನಮ್ಮ ತಾಯಣೆ ರಂಗಮ್ಮನೇ ನಾನು ಯಾವ ವಿಷಯನೂ ಮರ್ತಿಲ್ಲ, ಎಲ್ಲ ನೆನಪಲ್ಲೇ ಇದೆ. ಆದ್ರೆ ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಕಣ್ರೆ. ಮತ್ತೆ ಈ ಕೈಯಲ್ಲಿರೋ ಮನಿ ಯಾವುದು? ಮರಿಯಾ ಮೈ ಡಾರ್ಲಿಂಗ್, ಇವ್ರಿಗೆ ನಾನು ಮತ್ತೊಂದ್ಸಲ ಉದಾಹರಣೆ ಕೊಡಬೇಕು. ಎಂತ ಕರ್ಮ ನೋಡು. ಈಗ ಉದಾಹರಣೆಗೆ ಈ ದುಡ್ಡು ನಿಮ್ ಕೈಲಿ ಇಟ್ಕೊಂಡೆ, ಬಲಗೈಲಿಸ್ಕೊಂಡ್ರೆ ನೋಡು. ಈಗ ಆ ದುಡ್ಡು ಅವ್ರ ಕೈನಲ್ಲಿದೆ, ಅವರ ಕೈನಲ್ಲಿ ಇದೆ ಅಂದ ಮಾತ್ರಕ್ಕೆ ಆ ದುಡ್ಡು ಅವ್ರದ್ದು ಅನ್ಕೊಂಡು ತಗೊಂಡೋಗಿದ್ದಾಯ್ತಲ್ಲ. ಕಿತ್ಕೊಂಡ್ ಬರೋರ್ಗೆ ಮಣೆ ಹಾಕಲ್ಲ, ಕಿತ್ಕೊಂಡ್ ಹೋಗೋರ್ಗೆ ಕಾಲ. ನೀನು ಒಳಗೋಣ ಅಂತ ಒಳಗೋಣ. ಮೊದ್ಲೇ ದುಡ್ಡು ಕಳ್ಕೊಂಡಿದ್ದೀನಿ, ಅದೇನು ವಾರ ಅಂತ ಹೇಳು. ಈ ತಿಂಗಳು ಸಂಬಳ ಇನ್ನೂ ಬಂದಿಲ್ಲ. ಅದು ಈ ತಿಂಗಳಲ್ಲ, ಮುಂದಿನ ತಿಂಗಳಾದ್ರೂ ಅದು ಬರೋಲ್ಲ. ಹೋಗ್ಲಿ, ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡ್ ಬರಲ್ಲ? ನೀನು ಇನ್ನೊಂದು ತಿಂಗಳು ಬಿಟ್ಕೊಂಡ್ಬಂದ್ರು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಸರಿ ಬಿಡಿ, ನಿಮ್ ಹತ್ರ ಸಂಬಳ ಹೇಗ್ ತಗೋಬೇಕು ಅನ್ನೋದು ನನಗೆ ಗೊತ್ತಿದೆ. ಕತ್ಲಾಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಇವ್ರನ್ನೆಲ್ಲ ಸಂಭಾಳಿಸೋದೇ ನನಗೆ ಒಂದು ದೊಡ್ಡ ತಲೆನೋವಾಗೋಗ್ಬಿಟ್ಟಿದೆ. ಬಾಸ್, ನಿಮ್ ತಲೆನೋವಿಗೆ ಮೂಲ ಕಾರಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನ್ ಗೊತ್ತಿದ್ದು ಏನ್ ಪ್ರಯೋಜನ? ನಮ್ಮ ತಲೆನೋವು ಬೇರೆಯವ್ರಿಗೆ ವರ್ಗಾಯಿಸೋದಕ್ಕೆ ಬರಲ್ವಲ್ಲ. ಅದಕ್ಕೆಲ್ಲ ಕಾರಣ ನಿಮ್ ಹೆಂಡತಿನೇ. ಅವ್ರಿಗೆ ತಲೆನೋವು ಬಂದ್ರೆ ಸಂಸಾರ ತೂಗ್ಸೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅಯ್ಯೋ, ಅಂತವ್ರಿಗೆ ಇಂಥವನ್ನೆಲ್ಲ ಅರ್ಥ ಮಾಡ್ಸೋರು ಯಾರು? ನಾನ್ ಮಾಡಿಸ್ತೀನಲ್ಲ. ಏನಮ್ಮ ಇದು, ಮನೆ ಹೊರಗಡೆ ಬಂದು ಮೇಕಪ್ ಮಾಡ್ಕೊತಾ ಇದೆಯಲ್ಲ, ನಾಚಿಕೆ ಆಗಲ್ಲ? ಏನ್ ತಪ್ಪು? ಹೊರಗಡೆ ಬಂದು ಮೇಕಪ್ ಮಾಡ್ಕೊಳ್ಳೋದು ಗೃಹಿಣಿಯ ಲಕ್ಷಣವಲ್ಲ. ಮರ್ಯಾದೆಯಾಗಿ ಎದ್ದು ಒಳಗೆ ಬಾ. ಅತ್ತೆ, ಒಳಗಡೆ ಕರೆಂಟೇ ಇಲ್ಲ. ಇರೋ ಬೆಳಕು ಸಾಲದ? ಅತ್ತೆ, ಅದು ಬೆಳಕ ಒಳ್ಳೆ ಸರ್ಕಾರಿ ಗೋಡೌನ್ ತರ ಇದೆ. ಅದೇ ಬೆಳಕಲ್ಲಿ ನಾವೆಲ್ಲ ಮೇಕಪ್ ಮಾಡ್ಕೊಳ್ಳೋದಿಲ್ವೇನಮ್ಮ? ನಾನು ನಿಮ್ ತರ ಎಲ್ಲ ಮೇಕಪ್ ಮಾಡ್ಕೊಳಕ್ಕಾಗಲ್ಲ. ನಾನೇ ಬೇರೆ, ನನ್ನ ಫೇಸೇ ಬೇರೆ. ರಾಮ, ಏನಿ ಇದು? ಎಂತ ಸೊಸೆನ ತಂದು ನನ್ನ ಗಂಟು ಹಾಕ್ಬಿಟ್ರಿ. ನೀವೇನೋ ಆರಾಮಾಗಿ ಫೋಟೋ ಸೇರ್ಕೊಂಡ್ಬಿಟ್ರಿ, ಆದ್ರೆ ನಾನಿನ್ನು ಏನ್ ಸುಖ ಸುಲ್ಕೋತಾ ಇದ್ದೀನಿ ನೋಡಿ. ಆದ್ರೆ ನೀವು ನನ್ನ ಕನ್ಸಲ್ಲಿ ಬನ್ನಿ,
ಕಿವಿ ಹಿಂಡಿ ಬುದ್ಧಿ ಹೇಳ್ತೀನಿ ಏನಾದ್ರೂ ಮಾಡ್ಕೊಂಡು ಒಳಗ್ ಹೋಗು. ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ತಾಯೇ ಊಟ ಬಟ್ಟೆ ಏನಾದ್ರೂ ಇದ್ರೆ ಕೊಡವ. ಯಾಕೆ ಸ್ನೋ ಪೌಡ್ರು ಐ ಶಾಡೋ ಬ್ಲಷರ್ ಬೇಡವಾ? ನಾನು ಒಂದ್ ಹೆಣ್ಣಲ್ವಾ, ನಂಗೂ ಆಸೆ ಇರಕ್ಕಿಲ್ವಾ? ನೀವು ಬಳ್ಕೊಳ್ಳೋದನ್ನೇ ನಂಗೂ ಕೊಡಿ, ನಾನು ಬಳ್ಕೊತೀನಿ. ಯು ಡರ್ಟಿ ಬೆಗರ್, ನಾನ್ ಯೂಸ್ ಮಾಡೋ ಇಂಟರ್ನ್ಯಾಷನಲ್ ಬ್ರಾಂಡೆಡ್ ಕಾಸ್ಮೆಟಿಕ್ಸ್ ನಿನಗ್ ಬೇಕಾ? ಅದಕ್ಕೆಲ್ಲ ಒಂದ್ ಕಾರಣ ಐತೆ. ನಿಮ್ಗೆ ಅದೃಷ್ಟ ಸರಿ ಇತ್ತು, ನೀವು ಸಾವುಕಾರ ಮನೆಯಲ್ಲಿ ಹುಟ್ಟಿದ್ರಿ. ನಾನ್ ಯಾವ ಪಾಪ ಮಾಡಿದ್ನೋ ಏನೋ ಬಸ್ ಸ್ಟ್ಯಾಂಡ್ ಅಲ್ಲಿ ಹುಟ್ಬಿಟ್ಟೆ. ನಾನು ಒಂದ್ ಹೆಣ್ಣಲ್ವಾ, ನನಗೂ ಇದನ್ನೆಲ್ಲ ಬಳ್ಕೋಬೇಕು ಅಂತ ಆಸೆ ಇರಕ್ಕಿಲ್ವಾ? ಕೊಡ್ರವೋ. ನೋಡು, ಸುಮ್ನೆ ನನ್ ತಲೆ ತಿನ್ಬೇಡ, ಹೊರಡು ಇಲ್ಲಿಂದ. ಕೋಪ ಮಾಡ್ಕೋಬೇಡಿ, ನಾನ್ ಬೇಕಾದ್ರೆ ಕಾಯ್ತೀನಿ. ನೀವ್ ಎಲ್ಲ ಬಡ್ಕೊಂಡು ಮಿಕ್ಕಿದ್ ನನಗ್ ಕೊಟ್ರೆ ಆಯ್ತು. ನಾನಂತೂ ಇವತ್ತು ಬರಿಗಾಯಿನಾಗ ಹೋಗಕ್ಕಿಲ್ಲ. ಮನೇಲಿ ಮೇಕಪ್ ಮಾಡ್ಕೊಳಕ್ ಆಗಲ್ಲ ಅಂತ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ ತಲೆ ತಿಂತ. ಸುಮ್ನೆ ನಿನ್ ಪಾಡೆ ನೀನ್ ಹೋಗ್ತಾ ಇರು, ತೊಂದ್ರೆ ಕೊಡ್ಬೇಡ. ಇಲ್ಲ ಅಂದ್ರೆ ಪದ್ದು ಬಿಟ್ಲನ್ ಕರ್ಸಿ ನಿನ್ ಕತ್ ಹಿಡಿದು ಆಚೆ ದಬ್ಬಿಸ್ತೀನಿ. ಯಾರು ಕಳ್ಸಕ್ ಆಗಕ್ಕಿಲ್ಲ. ನಮ್ಮಪ್ಪ 3ನೇ ಕಣ್ ಬಿಟ್ಟ ಅಂದ್ರೆ ನೀನು ಹೋಗದೆ ನಾನು ಹೋಗದೆ. ಸುಮ್ನೆ ಯಾಕ ನಮ್ಮಪ್ಪ ಮುಚ್ಕೊಂಡಿರೋ ಕಣ್ಣನ್ನ ತೆಗಿಸ್ತೀಯ? ನಿನ್ ಜೊತೆ ಮಾತಾಡ್ತಾ ತಲೆನೋವು ಶುರುವಾಗ್ಬಿಟ್ಟಿದೆ. ಭಿಕ್ಷೆ ಹಾಕ್ಬಿಡಿ, ತಲೆನೋವು ಹೋಯ್ತದೆ. ತಾಯಿ, ನೀನೇ ನನಗ್ ದೊಡ್ಡ ತಲೆನೋವು. ಮೊದ್ಲು ಹೋಗ್ಲಿಂದ. ಅದ್ ಯಾಕೆ ತಲೆನೋವು ಅಂತ ಬಡ್ಕೋತೀಯ? ನಮ್ಮಂತ ಭಿಕ್ಷಕರು ಹೊಟ್ಟೆ ಮೇಲೆ ಹೊಡೆದ್ರೆ ತಲೆನೋವು ಜಾಸ್ತಿ ಆಯ್ತದೆ. ಅದು ಅರ್ಧ ತಲೆನೋವು. ನರಳಿ ಸಾಯ್ತೀಯ. ಎಷ್ಟಾದ್ರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಹುಟ್ಟಿದಲ್ವಾ, ಬಸ್ ಸ್ಟ್ಯಾಂಡ್ ಬುದ್ಧಿನೇ. ಏನಾಗ್ತಿದೆ ಅದಕ್ಕೆ? ತುಂಬಾ ತಲೆನೋವಿದೆ ಕಡೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಅರ್ಧ ತಲೆನೋವು. ಎಲ್ಲಾದ್ರೂ ಹೋಗಿ ತಲೆನ ಚಚ್ಕೋಬೇಕು ಅನ್ಸ್ತದೆ. ಆಗುತ್ತಾ? ತಲೆ ತಗೊಂಡೋಗಿ ಗೋಡೆ ಚಚ್ಕೋಬಿಡಿ. ಮನೆ ಏನಾದ್ರು ಕುಸ್ಬಿಟ್ರೆ ನಾವು ಬೀದಿಗೆ ಹೋಗ್ಬೇಕಾಗುತ್ತೆ. ಅಲ್ಲೂ ಈಗ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ತಲೆಗೆ ಚಚ್ಕೊಳ್ತೀನಿ. ಅದು ಡಾಕ್ಟ್ರೆ, ನೆನ್ನೆ ಮಧ್ಯರಾತ್ರಿಯಿಂದ ನನ್ನ ಹೆಂಡತಿ ಒಂದೇ ಸಮನೆ ಇಲ್ಲಡಿ 2 ಕೈ ತಗೊಳ್ಳೋದು ತಲೆನ ರಪ 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 ಅಂತ. ಯಾವಾಗಿಂದ ಮತ್ತಲ್ಲವು ಇವ್ರನ್ನ ಕಟ್ಕೊಂಡಾಗಿಂದ. ಇದು ಸಂಸಾರ ತಾಪತ್ರದ ವಿಷಯ ಕಣಮ್ಮ. ನೀವೇ ಬಗೆಹರಿಸ್ಕೋಬೇಕು. ನನ್ನ ಯಾಕಮ್ಮ ಕರ್ಸಿದ್ರಿ? ಡಾಕ್ಟ್ರೆ, ಆ ತಲೆನೋವು ಮುಂಚಿಂದ ಇದೆ, ಆದ್ರೆ ಈಗ ಬಂದಿರೋದು ಅರ್ಧ ತಲೆನೋವು. ಓಹೋ, ಅರ್ಧ ತಲೆನೋವ? ನೀನ್ ಸೌಂಡ್ ಕೇಳಿಸ್ತಾ ಇದೀಯ? ಈ ಕಡೆ ಏನಿಲ್ಲ, ಅರ್ಧ ತಲೆನೋವು ಈ ಕಡೆ ಮಾತ್ರ. ಸರಿಯಾಗಿ ಇದೆಯಲ್ಲ, ತಲ್ಲೋ ಯಾಕಮ್ಮ ಬಂತು? ಏನ್ ಆಡೋ ಮಾತಿಗೆ ಒಂದು ಅರ್ಥ ಇದೆಯೇನೋ ಹೇಳು. ಅದು ಯಾವ ಸಿಮಲ್ಲಿ ನೀನ್ ಡಾಕ್ಟರ್ಗಿರಿ ಮುಗಿಸಿದ್ಯಾ? ಪೇಷಂಟ್ ಅರ್ಧ ತಲ್ಲವು ಅಂತ ಬೊಂಬಡಿ ಹೊಡಿತಾ ಇದೆ. ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾ ಇದ್ರಲ್ಲ ನೀವು. ಸುತ್ತಿಗೆ ತಗೊಂಡು ಫುಟ್ ಚೆಕ್ ಮಾಡಿಪಾ. ಅದೆಲ್ಲ ಏನು ಬೇಕಾಗಿಲ್ಲ, ಒಂದ್ ಮಾತ್ರೆ ಕೊಡಿ ಸಾಕು. ಸುತ್ತಿಗೆ ತೊಳಮ್ಮ ಈ ಮಾತ್ರ. ಡಾಕ್ಟ್ರೆ, ಲಾಸ್ಟ್ ಟೈಮ್ ಬಂದಾಗ ಅದೇ ನಮ್ಮ ಪದ್ದಪ್ಪ ಹೊಟ್ಟೆ ಅಂತ ಮಲಗಿದ್ನಲ್ಲ, ಆ ಜಂತುಳು ನಾಚ ತೆಗೆಯೋದಕ್ಕೆ ಇದೇ ಮಾತ್ರ ಕೊಟ್ಟಿದ್ರೆ ಸುಮ್ಮನೆಯ ಅದು ಬೇರೆ ಮಾತ್ರ. ತಗೊಂಡು ನುಂಗು, ವಾಸಿ ಆಗುತ್ತೆ. ಒಂದು ವೇಳೆ ವಾಸಿ ಆಗ್ಲಿಲ್ಲ ಅಂತಂದ್ರೆ ಒಂದು ಮಿಸ್ ಕಾಲ್ ಕೊಡಮ್ಮ. ಗರ್ಗಸ ತಗೊಂಡು ಬಂದು ನೀನು ತಲೆ ಕುಯ್ದು ಓಪನ್ ಮಾಡಿ ಕಾರಣ ಏನು ಅಂತ ಹುಡುಕ್ತೀನಿ. ಚಂಪಾ, ಡಾಕ್ಟರ್ ಫೋನ್ ಮಾಡಿದ್ದೇನೆ. ಚಂಪಾ, ಅಕ್ಕಗಿಕ್ಕ ಅಂದ್ರೆ ಪಕ್ಕೆ ಹೋಗ್ಬಿಡ್ತೀನಿ. ಪಕ್ಕೆ ಮುರಿಯ ಮತ್ತೆ ಕತ್ತಲ್ಲಿ ಇರ್ಲಿ, ಮೊದಲು ನಿಮ್ ತಲೆ ಉಳಿಸ್ಕೊಳ್ರಿ. ಡಾಕ್ಟರ್ ಏನ್ ಹೇಳಿದ್ರೆ? ಕೊಡೋ ಔಷಧಿ ಎಲ್ಲ ಕೊಟ್ಟಾಗಿದೆ, ಆದ್ರೂ ತಲೆನೋವು ಹೋಗ್ಲಿಲ್ಲ ಅಂದ್ರೆ ತಲೆನ ಕತ್ತರಿಸಿ ಬಿಸಾಕಿ ಅಂತ ಹೇಳಿದ್ದಾರೆ. ಚಂಪಾ, ಡೋಂಟ್ ಅಗ್ರಬಿಶ್. ಯಾವ ಡಾಕ್ಟರ್ ಹಾಗೆಲ್ಲ ಹೇಳಲ್ಲ. ನನ್ನ ಹತ್ರ ಹೇಳಿದ್ದಾರೆ, ಬೇಕಿದ್ರೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಯಾಕಮ್ಮ ನೀವು ಒದ್ದಾಡ್ತಾ ಇದೀಯಾ? ಯಾವಾಗಿಂದ ಬಂತು ಈ ತಲೆನೋವು? ಅತ್ತೆ, ಅವತ್ತು ಮನೇಲಿ ಕರೆಂಟ್ ಇರ್ಲಿಲ್ಲ ಅಂತ ಹೊರಗಡೆ ಮೇಕಪ್ ಮಾಡ್ಕೋತಾ ಇದ್ನ. ಕರೆಕ್ಟ್ ಟೈಮ್ಗೆ ಆ ಡರ್ಟಿ ಬೆಕ್ಕರ್ ಬಂದು ನಾವು ಯೂಸ್ ಮಾಡ್ತಿರೋ ಬ್ರಾಂಡೆಡ್ ಇಂಟರ್ನ್ಯಾಷನಲ್ ಲೆವೆಲ್ ಕಾಸ್ಮೆಟಿಕ್ಸ್ ನ ಬೇಕು ಅಂತ ಕೇಳಿದ್ಲು. ನನಗೆ ಸಿಟ್ಟು ಬಂತು, ಚೆನ್ನಾಗಿ ಬೈದೆ. ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ನಿಮ್ಗೆ ಅರ್ಧ ತಲೆನೋವು ಬರ್ಲಿ ಅಂತ ಶಾಪ ಹಾಕಿ ನೆಟ್ಗೆ ಬರುದ್ಲು. ನೆಟ್ಟಿಗೆ ಮುಂದಿದ್ದಾರೆ ಅಂತಂದ ಮೇಲೆ ಅವ್ರ ಶಾಪ ನಿಮ್ಗೆ ತಟ್ಟಿದೆ ಅಂತ ಹಾಗಾಯ್ತು. ಅತ್ತೆ, ಅವಳ ತಂತ್ರವಾದಿನ ಮಂತ್ರವಾದಿನ? ಬಡವನ ಹೊಟ್ಟೆ ಮೇಲೆ ಹೊಡಿಬಾರ್ದಮ್ಮ. ಬಡವನು ನೊಂದು ಶಾಪ ಹಾಕಿದ್ರೆ ಶ್ರೀಮಂತರು ಕಣ್ಣು ನುಣ್ಣಗಾಗ್ಬಿಡ್ತಾರೆ. ಅತ್ತೆ, ಮತ್ತೆ ನೆಕ್ಸ್ಟ್ ನಾನು ಏನ್ ಮಾಡ್ಲಿ? ಆ ಭಿಕ್ಷಕನ್ ಮನೆ ಕರ್ಸಿ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ, ಸರಿ ಹೋದ್ರು ಹೋಗ್ಬೋದು. ಪದ್ದು ಬಿಡ್ಲಾ, ಕಮ್ ಹಿಯರ್. ಹೇಳಿ ಅದಕ್ಕೆ. ಬಿಟ್ಲಾ,
ಮೊನ್ನೆ ನಾನು ಅವಳು ಭಿಕ್ಷುಕಿಗೆ ಬೈದೆ, ಹೋಗಿ ಅವಳ ಹುಡುಕಿ ಕರ್ಕೊಂಡ್ ಬನ್ನಿ. ನೀವ್ ಇಂಥ ಭಿಕ್ಷುಕಿಗೆ ಬೈದಿದ್ರಿ ಅಂತ ನಮ್ಗೇನ್ ಗೊತ್ತಾಗುತ್ತೆ? ಡೂ ಒನ್ ಥಿಂಗ್, ಭಿಕ್ಷುಕರ ಕಾಲನಿಗೆ ಹೋಗಿ 4-5 ಭಿಕ್ಷುಕಿನ ಇಂಟರ್ವ್ಯೂ ಮಾಡಿ ಗೊತ್ತಾಗುತ್ತೆ, ಕರ್ಕೊಂಡ್ ಬನ್ನಿ. ಸುಮ್ಮನೆ ಭಿಕ್ಷಕರ ಕಾಲನಿಗೆ ಹೋಗಕ್ಕಾಗುತ್ತಾ? ನಿಮ್ಮೊಬ್ರು ಯೋಗ್ಯತೆ ನನಗೆ ಗೊತ್ತಿಲ್ವಾ? ಮಸಾಲೆ ದೋಸೆ ತಿನ್ನಕ್ಕಿಂತ 200 ರೂಪಾಯಿ ಕೊಟ್ರೆ ಭಿಕ್ಷೆ ಬೇಕಾದ್ರೆ ಎತ್ಬಿಡ್ತೀರಾ. ಬಾ ಜಾಜತ್ಗೆ ಇವಳ ಭಿಕ್ಷುಕಿ ನೋಡಿ. ಭಿಕ್ಷುಕಿ ನಿಮ್ ಹೆಸರು ಹೇಳ್ತಿದ್ದಂಗೆ ಭಿಕ್ಷುಕರು ಕಾಲ ಮೇಲೆ ಒಂದ್ಸತಿ ನೆಕ್ಕೆ ಮುರಿದ್ಬಿಟ್ಲು. ಅದಕ್ಕೆ ನನಗೆ ಅರ್ಥದಲ್ಲೇ ನಾವು ಇನ್ನೂ ಜಾಸ್ತಿ ಆಗಿತ್ತು. ಅಲ್ಲ ಜಾಜಿ ಅವ್ರೆ, ಇವಳು ಅಲ್ಲಿ ನಟ್ಕೆ ಮುರಿಯೋದಿಕ್ಕೂ ನಿಮಗೆ ಇಲ್ಲಿ ಅರ್ಧ ತಲೆನೋವು ಜಾಸ್ತಿ ಆಗೋದಿಕ್ಕೂ ಎತ್ತರದಿಂದ ಎತ್ತರ ಸಂಬಂಧವಯ್ಯ. ಮೋಸ್ಟ್ಲಿ ಇವಳು ಮಾಟಗಾತಿನೇ ಇರ್ಬೇಕು. ಅಮ್ಮ ತಾಯಿ ಭಿಕ್ಷುಕಿ, ನಾನು ಯೂಸ್ ಮಾಡ್ತಿರೋ ಕಾಸ್ಮೆಟಿಕ್ಸ್ ಎಲ್ಲ ಇದ್ರಲ್ಲಿದೆ, ಇದನ್ನ ತಗೊಂಡು ಹೇಗಾದ್ರೂ ಮಾಡಿ ನಾನು ಈ ಅರ್ಧ ತಲೆನೋವನ್ನ ವಾಸಿ ಮಾಡು. ಮೊದ್ಲೇ ಈ ಬುದ್ಧಿ ಇದ್ದಿದ್ರೆ ಇಷ್ಟೊಂದೆಲ್ಲ ತಲೆನೋವಿಂದ ನರಳಬೇಕಾಗಿತ್ತಾ? ಬೇರೆಯವ್ರು ಬಳಸಿದ್ದನ್ನ ನಾನು ಬಳಸಕ್ಕಿಲ್ಲ. ಭಿಕ್ಷುಕರಿಗೆ ಎಷ್ಟೊಂದು ದುರಾಂಕಾರ ಇರಬಾರ್ದು. ನಿನ್ನ ಹೆಸರಲ್ಲಿ ಒಂದ್ಸಲ ನೆಟ್ಗೆ ಮುರಿಲ್ಲ. ಬೇಡ ಬೇಡ ಬೇಡ, ಪ್ಲೀಸ್ ಹೇಗಾದ್ರೂ ಮಾಡಿ ನಾನು ಈ ಅರ್ಧ ತಲೆನೋವನ್ನ ವಾಸಿ ಮಾಡು. ನನ್ನ ತಲೆನೋವು ಹಂಗೆಲ್ಲ ಸುಲಭವಾಗಿ ಹೋಗಕ್ಕಿಲ್ಲ. ಬೇರೆಯವರು ನಿನ್ ತಲೆನೋವು ತಗೊಂಡಾಗ ನಿನಗ್ ತಲೆನೋವು ವಾಸಿ ಆಗುತ್ತೆ. ಅದ್ ಹೇಗೆ? ಬೇರೆಯವರು ನಿನ್ ತಲೆ ಮೇಲೆ ಕೈ ಇಟ್ಟು ನಿನ್ ತಲೆನೋವು ನನಗ್ ಬರ್ಲಿ ಅಂದಾಗ ನಿನಗ್ ತಲೆನೋವು ವಾಸಿಯಾಗಿ ಅವ್ರಿಗೆ ತಲೆನೋವು ಬರುತ್ತೆ. ಅವ್ರಿಗೆ ತಲೆನೋವು ಹೋಗ್ಬೇಕಾದ್ರೆ ಇನ್ಯಾರಾದ್ರೂ ಅವ್ರ ತಲೆ ಮೇಲೆ ಕೈ ಇಟ್ಟು ನಿನ್ ತಲೆನೋವು ನನಗ್ ಬರ್ಲಿ ಅಂದಾಗ ಅವ್ರ ತಲೆನೋವು ಅವ್ರಿಗೆ ಹೋಗುತ್ತೆ. ಒಟ್ನಲ್ಲಿ ನಮ್ಮ ಮನೇಲಿ ಯಾರ್ದಾರು ಒಬ್ರಿಗೆ ಪರ್ಮನೆಂಟ್ ಆಗಿ ತಲೆನೋವು ಇದ್ದೇ ಇರುತ್ತೆ. 1 ತಿಂಗಳ ತನಕ ಇರುತ್ತೆ. ಎಲ್ಲ ನೀನೇ ಮಾಡ್ಕೊಂಡಿದ್ದು ಮಾಡಿದ್ದು ನೋ ಮಾರಾಯ. ಓ ಮೈ ಗಾಡ್, ಈ ತಲೆನೋವನ್ನ ಯಾರಿಗೆ ಟ್ರಾನ್ಸ್ಫರ್ ಮಾಡ್ಲಿ? ಪದ್ದು, ಜಾಜಿ ಅವ್ರೆ, ಇವತ್ತು ದಿನ ಚೆನ್ನಾಗಿಲ್ವಂತೆ. ನಾಳೆ ನಿಮ್ಮ ಅರ್ಧ ತಲೆನೋವನ್ನ ನಾನ್ ತಗೊಳ್ಳೋದ್ರ ಬಗ್ಗೆ ವಿಮರ್ಶೆ ಮಾಡೋಣ. ಈಗ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ವಿಟ್ಲಾ, ಜಾಜತ್ಗೆ ನನ್ ಮುಖ ನೋಡಿ, ನಂದು ಇನ್ನು ಇಂಟರ್ವ್ಯೂಗೆ ಹೋಗುವಂತ ವಯಸ್ಸು. ಅಂತದ್ರಲ್ಲಿ ನಿಮ್ ತಲೆನೋವು ತಗೊಂಡು ನಾನು ಇಂಟರ್ವ್ಯೂಗೆ ಕಳ್ಳಾಕ್ಬೇಕಾ? ಅದ್ರ ಬದಲು ಈ ಅರ್ಧ ತಲೆನೋವು ನಿಮ್ಗೆ ಇರ್ಲಿ. ಪದ್ದು, ನಿಮ್ಗೆ ಮಸಾಲೆ ದೋಸೆ ತಿನ್ನಕ್ಕೆ ಅಂತ ಅದೆಷ್ಟು ಸಲ 200 ರೂಪೀಸ್ ಕೊಟ್ಟಿದ್ದೀನಿ ನೋಡು. ಇನ್ನ ಕೈ ತಗೊಂಡು ನನ್ನ ತಲೆ ಮೇಲೆ ಇಟ್ಟು, ಜಾಜಿ ಅವರೇ ನಿಮ್ ತಲೆನೋವೆಲ್ಲ ನನಗ್ ಬರ್ಲಿ ಅಂತ ಒಂದ್ಸಲ ಹೇಳೋ. ಜಾಜಿ ಅವ್ರೆ, ನೀವು ನನ್ನ ಸೆಂಟಿಮೆಂಟಲ್ ಆಗಿ ಕಟ್ಟಾಗ್ತಾ ಇದ್ದೀರಾ. ಪದ್ದು, ಈ ತರ ಎಲ್ಲ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನೋಡು. ಸುಮ್ನೆ ನಾನು ಹೇಳ್ದಾಗ ಮಾಡು. ಪದ್ದು, ನಾವು ಬಾವನ್ ತಲೆ ಮೇಲೆ ಅದೆಷ್ಟು ಸತಿ ಕೈ ಇಟ್ಟಿದೀವಿ. ನೀನು ಅತ್ತಿಗೆ ತಲೆ ಮೇಲೆ ಕೈ ಇಟ್ರೆ ನಿನ್ ಕೈ ಸೇದೋಗುತ್ತಲ್ಲ. ಇಡೋ ಜಾಜಿ ಅವ್ರೆ, ನಿಮ್ ತಲೆನೋವು ನನಗ್ ಬರ್ಲಿ. ಆದ್ರ ತಲೆನೋವು ನನಗ್ ಬಂತಲ್ಲ. ಲೋ ಪದ್ದು, ನಿನಗೆ ಎಲ್ಲಿ ತಲೆ ನೋಡ್ತಿದ್ಯೋ ಅಲ್ಲಿಗೆ ಈ ಕಲ್ಲನ್ನ ತಗೊಂಡು ನಿಧಾನವಾಗಿ ಕುಟ್ಟಿದ್ರೆ ನಿನ್ ತಲೆನೋವು ವಾಸಿ ಆಗುತ್ತಂತ ಯಾರೋ ಹೇಳಿತ್ತು. ಯಾರೋ ನಾಟ್ಯ ಔಷಧಿ ವೈದ್ಯ ಹೇಳ್ದ. ಕುಟ್ಲಾ? ಕೈ ತೆಗೆ. ಇಲ್ಲ झूम बराबर झूम. ಏನಾಯ್ತು ಪಲ್ಲು? ನೀವು ಹೊಡೆದಿದ್ದ ಏಟಿಗೆ ಪದ್ದು ತಲೆಯಿಂದ ರಕ್ತ ಬಂತು. ಯಾರೇ ಕಲ್ ತಗೊಂಡು ಹೊಡೆದಿದ್ದು? ಇನ್ಯಾರು ಡಾಕ್ಟ್ರೆ? ಇವನೇ. ಈ ಮನೇಲಿರೋರೆಲ್ಲ ಹುಟ್ಟೆ, ಒಬ್ಬರು ನೆಚ್ಚಿರೋರಿಲ್ವಾ? ಡಾಕ್ಟ್ರೆ, ನಿಮ್ ಕಾಲಿಗೆ ಬಿದ್ಬಿಡ್ತೀನಿ. ದಯವಿಟ್ಟು ನನ್ನ ತಲೆ ಮೇಲೆ ಕೈ ಇಟ್ಟು ನಿನ್ ತಲೆನೋವೆಲ್ಲ ನನಗ್ ಬರ್ಲಿ ಅಂತ ಕೇಳ್ಕೊಳ್ಳಿ. ಆಗ ನನ್ನ ತಲೆನೋವು ನಿಮಗ್ ಟ್ರಾನ್ಸ್ಫರ್ ಆಗುತ್ತೆ. ನಾನ್ ಯಾಕೆ ನಿನ್ ತಲೆನೋವು ತಗೋಬೇಕಯ್ಯ? ನನಗೇನ್ ಗ್ರಾಚಾರ? ಈ ಟ್ಯಾಬ್ಲೆಟ್ ನುಂಗು, ಎಲ್ಲ ಸರಿ ಹೋಗುತ್ತೆ. ದಯವಿಟ್ಲ, ಈ ತಲೆನೋವು ತಡ್ಕೊಳಕ್ ಆಗ್ತಿಲ್ಲ ಕಣೋ. ಏನ್ ಮಾಡ್ಬೇಕು? ದಯವಿಟ್ಟು ಇವತ್ತು ಒಂದ್ ದಿವಸ ಈ ತಲೆನೋವು ನೀನ್ ತಗೊಳ್ಳೋ. ನಾಳೆ ನಾನೇ ವಾಪಸ್ ತಗೊಂಡ್ಬಿಡ್ತೀನಿ. ತಗೋತಾನೆ ಡಾಕ್ಟರ್ ರಮೇಶ್. ಪದ್ದು ತಲೆನೋವೆಲ್ಲ ನನಗ್ ಬಂದ್ಬಿಡ್ಲಿ. ದಯವಿಟ್ಲ, ತಲೆನೋವು ಹೋಯ್ತಾ? ಇಲ್ಲಿ ಬಂತು. ನೀವೇ ನನ್ ಕಾಪಾಡ್ಬೇಕು. ಯಾಕೆ? ಏನಾಯ್ತು? ಅಕ್ಕೆ ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ತಲೆನೋವು ಬಂದು ಎಲ್ರು ತಲೆನೋವು ಎದುರಿಸ್ತೀನಿ ಅಂತ ಲಾಂಗ್ ಎತ್ಕೊಂಡ್ ಬರ್ತಾ ಇದಾರೆ. ಕೂಲ್ ಅಂತ ಕೂಲು. ನನಗ್ ತಲೆನೋವು ಬಂದು ತಲೆ ಒಳಗೆಲ್ಲ ಬಿಸಿ ಆಗ್ಬಿಟ್ಟಿದೆ. ಅಂತದ್ರಲ್ಲಿ ಕೂಲ್ ಅಂತೆ. ನಿಮ್ಮೆಲ್ಲರ ತಲೆ ತೆಗೆದ್ಮೇಲೆ ನನ್ನ ತಲೆ ಕೂಲ್ ಆಗೋದು.
ಮಾಡ್ಬೇಕು ಅಂತ ಮನೇಲಿ ಇರೋ ತಲೆನೆಲ್ಲ ಎದುರಿಸ್ತೀನಿ ಅಂತಂದ್ರೆ ಏನ್ ಚೆನ್ನಾಗಿರುತ್ತಮ್ಮ. ಅತ್ತೆ ಈ ತಲೆನೋವ್ನ ನೀವೇ ಹೇಗಾದ್ರೂ ಮಾಡಿ ವಾಸಿ ಮಾಡ್ಬೇಕು. ನಾನೇನ್ ಮಾಡ್ರಮ್ಮ? ನಿಮ್ ಕೈನ ವಿಟ್ಲಿನ್ ತಲೆ ಮೇಲೆ ಇಟ್ಟು ನಿಮ್ ತಲೆನೋವು ನನಗ್ ಬರ್ಲಿ ಅಂತ ಕೇಳ್ಕೊಳ್ಳಿ, ಆಗ ವಿಟ್ಲಿನ್ ತಲೆನೋವು ವಾಸಿ ಆಗುತ್ತೆ. ಏನಪ್ಪ ಆ ಲಾಂಗಲ್ ಬಿಸಾಕಿ ನಮ್ಮ ಅಮ್ಮನ ಕಾಲಿಗೆ ಬೀಳಿ ಅವ್ರ ನಿಮ್ ತಲೆ ಮೇಲೆ ಕೈ ಇಡ್ತಾರೆ. ಕಾಲ ಬೀಳ್ತಾ ಇದ್ದೀನಿ. ನಿನ್ನ ತಲೆನೋವು ನನಗ್ ಬರಲ್ಲಪ್ಪ. ಏನಾಯ್ತಪ್ಪ? ನನ್ನ ತಲೆನೋವು ಇವ್ರಿಗೆ ಬಂದಿದ್ದ ತಲೆನೋವು ನನಗೆ ಒಕ್ಕರ್ಸ್ಕೊಳ್ತು. ಮಾತ್ರೋಶ್ರೀ ರಂಗಮ್ಮನವ್ರೆ, ಯಾಕೆ ಈ ತರ ರೊಚ್ಚಿಗೆ ಬಿಟ್ಟಿದ್ರ? ನಮ್ಮ ಪಪ್ಪಂದೇನೋ ಅವ್ರ ನೆನಪಾಯ್ತೆ. ನನ್ನ ತಲೆ ಒಳಗೆ ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ನಿಮ್ಮ ಅಪ್ಪ ಬಂದು ನನ್ನ ತಲೆ ಒಳಗೆ ಸೇರ್ಕೊಂಡು ಅಂತ ಕುಡಿಸ್ತಾ ಇದ್ದಾರೆ ಕಣೋ. ನನ್ನ ಕೈಲಿ ತಲೆನೋವು ತಡ್ಕೊಳಕ್ ಆಗ್ತಾ ಇಲ್ಲ. ಅಲ್ಲಿಗೆ ತನಗೆ ಎಕ್ಕ ಚಿಕ್ಕೆ ತಲ್ಲ ಒಡ್ಗಾಯಿಸ್ಕೊಂಡ್ಬಿಟ್ಟಿದೆ ಅಂದಂಗಾಯ್ತು. ನಿಮ್ ಹೆಂಡತಿಗೆ ಬಂದ ತಲೆನೋವು ಒಬ್ಬರಿಂದ ಒಬ್ರಿಗೆ ಹೋಗಿ ಈಗ ನನ್ನ ತಲೆ ಒಕ್ಕರ್ಸ್ಕೊಂಡ್ಬಿಟ್ಟಿದೆ. ನನ್ನ ಕೈ ತಡ್ಕೊಳಕ್ ಆಗ್ತಿಲ್ಲ. ಅಬ್ಬಾ, ಅಯ್ಯೋ ವಯಸ್ಸಾದವ್ರು ನೀವು ಸ್ವಲ್ಪ ಘನತೆ ಗಾಂಭೀರ್ಯನ ಬೆಳೆಸ್ಕೊಳ್ಳಿ. ಯಾಕೆ ಈ ತರ ರೌಡಿ ತರ ಆಡ್ತಿದ್ದೀರಾ? ರೌಡಿ ರೌಡಿ ಎಲ್ಲ ಕಣೋ. ವಾಟ್ ಇಸ್ ದಿಸ್? ನಿಮ್ ಮದರು ತಲೆನೋವಿಂದ ನರಳ್ತಾ ಇದಾರೆ, ನೀವು ಸ್ವಲ್ಪ ಕರುಣೆ ಇಲ್ವಾ? ಹೆಲ್ಪ್ ಮಾಡ್ಬೇಕು ಅಂತ ಅನಿಸ್ತಿಲ್ವಾ? ನಾವೇನ್ರಿ ಮಾಡಕ್ಕಾಗತ್ತೆ? ಅವ್ರಿಗೆ ಬಂದಿರೋದು ತಲೆನೋವು. ಒಬ್ರು ನೋವನ್ನು ಇನ್ನೊಬ್ರು ತಗೊಳಕ್ ಬರೋ ಹಾಗಿದ್ರೆ ಎಷ್ಟು ಚೆನ್ನಾಗಿರೋದು. ಅಭಿ, ನೀವು ನಿಮ್ ಮದರ್ ತಲೆ ಮೇಲೆ ಕೈ ಇಟ್ಟು ನಿಮ್ಮ ತಲೆನೋವು ನನಗ್ ಬರ್ಲಿ ಅಂತ ಹೇಳ್ಕೊಳ್ಳಿ, ಆಗ ಅವ್ರ ತಲೆನೋವು ವಾಸಿ ಆಗುತ್ತೆ. ಹಾಗೆಲ್ಲಾದ್ರೂ ಆಗುತ್ತೆ ಅಂದ್ರೆ ಎಸ್ ಅಭಿ, ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಈಗಲೇ ಹೋಗಿ ಮಾಡ್ತೇನೆ. ಏನು ಯಜಮಾನ್ರೆ, ಇದರಿಂದ ತುಂಬಾ ತೊಂದರೆ ಅನ್ಭವಿಸ್ತೀರಾ, ಯೋಚನೆ ಮಾಡಿ. ಅವ್ರನ್ನೇನು ಆದಿ ಬೀದಿ ಹೋಗೋ ದಾಸಯ್ಯ ಅನ್ಕೊಂಡ್ಬಿಡ್ತೀನಿ. ನನ್ನ ಹೆತ್ತ ತಾಯಿ ಏನೋ ಅವರ ಋಣವನ್ನು ತೀರಿಸಲಿಕ್ಕೆ ಒಂದು ಸದಾವಕಾಶ ಸಿಕ್ಕಿದೆ. ಇಂಥ ಹೊತ್ತಿನಲ್ಲಿ ನಾನು ಬಿಡ್ತೀನಿ ಮಗ, ತಲೆ ಮೇಲೆ ಕೈಯೇನೋ ಕಾಲೇ ಇಟ್ಬಿಡ್ತೀನಿ. ಅಭಿ, ತಲೆ ಮೇಲೆ ಕೈಯೇ ಇಡ್ಬೇಕು. ಮಾತೃಶ್ರೀ ರಂಗಮ್ಮನವರೇ, ಈ ಕ್ಷಣದಿಂದ ನಿಮ್ಮ ತಲೆನೋವಲ್ಲ ನನಗೆ ಬರಲಿ. ನನ್ನ ತಲೆನೋವು ಮಗ ಮಾಯ. ಏನಾಯ್ತು? ಆ ತಲೆನೋವು ನನಗೆ ಅಟಕಾಯಿಸ್ಬೋತು. ಬಿಟ್ಬಿಡ್ತೀನಿ ನೋಡಿ. ಈಗ ಈಗ ಯಪ್ಪ ತಲೆನೋವು ಜೋರಾಗಿ ಅಮುಕೆ ಅಮುಕ್ ಅಮುಕ್ ಅಮುಕ್. ಏನೇ ಮಾಡ್ತಾ ಇದ್ಯಾ? ಯಜಮಾನ್ರೆ ತಲೆ ಹೋಗ್ತಾ ಇದ್ದೀನಿ. ಅವ್ರ ತಲೆನೋವನ್ನ ಅವರೇ ವಾಸಿ ಮಾಡ್ಕೋತಾರೆ. ಔಟ್. ರೇ ಜಾಜಿ ಚಂಬಲ್ದಿನಿ ಅವರೇ, ಅವಳು ನನ್ನ ತಲೆನ ಒತ್ತೋದು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹಾಳಾಗೋಗ್ಲಿ, ನೀವಾದ್ರೂ ಒತ್ತು ಬಿಡ್ರಿ. ನಾನು ನನ್ನ ಕೈಯಿಂದ ನಿಮ್ ತಲೆನ ಮುಟ್ಟೋದ? ಹಾಳಾಗೋಗ್ಲಿ, ಕೈಯಿಂದ ಮುಟ್ಟಕ್ಕೆ ಇಷ್ಟ ಇಲ್ಲ ಅಂದ್ರೆ ಕಾಲಲ್ಲಾದ್ರೂ ಕಚಪಚ ಅಂತ ತುಳಿದು ಬಿಡ್ರಿ. ನಿನ್ನ ಕೈನ ಹಬಿ ತಲೆ ಮೇಲೆ ಇಟ್ಟು ನಿಮ್ಮ ತಲೆನೋವು ನನಗ್ ಬರ್ಲಿ ಅಂತ ಕೇಳ್ಕೊ, ಆಗ ಹಬಿ ತಲೆನೋವು ವಾಸಿ ಆಗುತ್ತೆ. ಯಾವಾಗ್ಲೂ ಏನು ಯಜಮಾನ್ರೆ ಅಡ್ಗೆ ಮನೆಗ್ ಬನ್ನಿ, ಕೆನೆ ಹಾಕಿರೋ ಕಾಫಿ ಮಾಡ್ಕೊಡ್ತೀನಿ ಅಂತ ಕೇಳ್ಕೊತದೆ. ಈಗ ಹಬಿ ತಲೆನೋವು ಹಂಚ್ಕೊಳ್ತಾರಲ್ಲ, ಯಜಮಾನ್ರ ಹತ್ರ ಪ್ರೀತಿ ಹಂಚ್ಕೋಬಹುದು, ನೋವು ಹಂಚ್ಕೊಳಕ್ಕಾಗತ್ತಾ? ಡೋಂಟ್ ಟಾಕ್ ರಮೇಶ್. ಹೀಗೆಲ್ಲ ಟಾಕ್ ಮಾಡ್ತಿದ್ರೆ ಮನೆಯಿಂದ ಕಿಕ್ ಔಟ್ ಮಾಡ್ತೀನಿ. ನನ್ನ ಈ ಮನೆಗೆ ಕರ್ಕೊಂಡ್ ಬಂದ್ರೆ ನೀವೇನ್ರಿ? ಅಲ್ಲ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಕಿಕ್ ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಹಾಗೆ ನಾನು ಕಿಕ್ ಔಟ್ ಮಾಡಿದ್ರೆ ಜೊತೆಗೆ ನಾವು ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಾನು ತಲೆನೋವು ಅಂತ ಒದ್ದಾಡ್ತಾ ಇದ್ದೀನಿ, ನೀವಿಬ್ರು ಜಗಳಾಡ್ಕೊಂಡು ನಿಂತಿದ್ದೀರಲ್ರೇ. ಅಪ್ಪ ಭಗವಂತ, ಹೆಂಗಪ್ಪ ಈ ನೋವನ್ನು ಕಮ್ಮಿ ಮಾಡ್ಕೊಳ್ಳೋದು? ಮಾತೃಶ್ರೀ ರಂಗಮ್ಮನವ್ರೆ, ಆ ಗಂಡುಗಲೇಶ್ವರ ಹತ್ರ ಹೋಗಿ ಪೂಜಾ ಮಾಡಿ ಅವನ ಹತ್ರ ಇರೋ ಖಡ್ಗ ತಗೊಂಡು ಬಂದು ನನ್ನನ್ನು ನಿಮ್ಮ ಮಗ ಅಲ್ಲ ಅನ್ಕೊಂಡು ಈ ತಲೆ ನನಗೆ ಕಚ್ಚಕಂತ ಕಟ್ಟಾಕ್ಬಿಡ್ರಿ. ಯಾಕೋ ಮನೆ ಹುಚ್ಚಾಗಿ ಮಾತಾಡ್ತೀಯಾ? ಯಾಕಪ್ಪ ಇವ್ನ ತಲೆನೋವನ್ನ ವಾಸಿ ಮಾಡೋದು? ನಿಮ್ ಕೈನ ಹಬಿ ತಲೆ ಮೇಲೆ ಇಟ್ಟು ಈ ನೋವು ನನಗ್ ಬರ್ಲಿ ಅಂತ ಕೇಳ್ಕೊಳ್ಳಿ, ಆಗ ಹಬಿ ತಲೆ ನೋವು ವಾಸಿ ಆಗುತ್ತೆ. ಬೇಡಪ್ಪ, ಈಗ ಅನುಭವಿಸಿದ್ದೇ ಸಾಕಾಗಿದೆ. ಯಾವ್ದಾದ್ರೂ ಇವ್ನ ತಲೆನೋವು ವಾಸಿ ಆದ್ರೆ ಸಾಕು. ನೋಡಿ, ಈ ತಲೆನೋವು ಬೇರೆಯವ್ರಿಗೂ ಟ್ರಾನ್ಸ್ಫರ್ ಆಗ್ಬಾರ್ದು. ಹಾಗೆ ಹೋಗ್ಬೇಕು ಅಂದ್ರೆ ಆ ಭಿಕ್ಷುಕಿನೇ ಬರ್ಬೇಕು. ಭಿಕ್ಷುಕಿ ಎಲ್ಲಿದ್ಲು ಓಡಿ ಬಂದು ನನ್ನ ಮಗನ್ನ ಕಾಪಾಡಮ್ಮ. ಏನಾಯ್ತು? ಕಾಣ್ತಲ್ಲ, ಹಬಿ ತಲೆನೋವು ಅಂತ ನರಳ್ತಾ ಇದಾರೆ. ಹೇಗಾದ್ರೂ ಮಾಡಿ ವಾಸಿ ಮಾಡು ಪ್ಲೀಸ್. ಬೇರೆ ಏನಾದ್ರೂ ತಲೆನೋವು ತಗೊಂಡ್ರೆ ವಾಸಿ ಆಗತ್ತಲ್ಲ. ಯಾರು ತಲೆನೋವು ತಗೊಳಕ್ಕೆ ಇಷ್ಟಪಡ್ತಿಲ್ಲ. ಈ ತಲೆನೋವು ಪರ್ಮನೆಂಟ್ ಆಗಿ ಹೋಗ್ಬೇಕು. ಹಾಗೇನಾದ್ರೂ ಮಾಡು. ನಿನ್ ಗಂಡನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು, ಪ್ರೀತಿಯಿಂದ ನೋಡ್ಕೋತೀನಿ ಅಂತ ತಲೆನೋವು ವಾಸಿ ಆಗತ್ತೆ. ನಾನು ಹಬಿ ತಲೆ ಮೇಲೆ ಕೈ ಇಟ್ಟು
ಪ್ರಮಾಣನ ಚಪ್ಪ ನೀನೇ ಪ್ರಮಾಣ ಮಾಡಿ ನಾಳೆ ನಿಮ್ಮ ಎಪ್ಪಳಿಗೆ ಮದುವೆ ಮಾಡಿಸ್ತೀನಿ. ಸರಿ ಅತ್ತೆ. ನಾನೇ ಪ್ರಮಾಣ ಮಾಡ್ತೀನಿ. ನಾನು ಇನ್ಮೇಲೆ ನಿಮ್ಮನ್ನ ಪ್ರೀತಿನ ನೋಡ್ಕೊತೀನಿ. ಕಂದ ಯಾರಿಗಪ್ಪ ತಲೆನೋವು? ಏನಿದು ಆಶ್ಚರ್ಯ? ನೋವೆಲ್ಲ ಮಂಗ ಮಾಯ ಹೋಯ್ ಪೋಚೆ. ನೋಡು ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಪ್ರಮಾಣ ಮಾಡಿದ್ಯಾ, ಮಾತಿಗೇನಾದ್ರೂ ತಪ್ಪದ್ಯಾ ಏನಾಗುತ್ತೆ? ನಿನಗೆ ಪೂರ್ತಿ ತಲೆನೋವು ಬಂದು ಸಾಯೋ ತನಕ ಇರುತ್ತೆ.